ಚಿನ್ನಯ್ಯ ಇವತ್ತು ಹೈಕೋರ್ಟಿಗೆ ರಿಟ್ ಹಾಕಿಸಿದ್ದು ಟಿ ವಿ ಚಾನಲ್ನಲ್ಲಿ ನೋಡಿಕೊಂಡು ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನಿದು, ಏನಾದರೂ ನೀವು ಒಂದು ರಿಯಾಕ್ಷನ್ ಕೊಡಿ ಅಂಥೇಳಿ. ನಾನು ಹೇಳೋದು ಏನಿದಿಲ್ಲ, ಇದರಲ್ಲಿ ಒಂದು ಗಾದೆ ಇದೆಯಲ್ಲ, ರೋಗಿ ಕೇಳಿದ್ದು ಕೂಡ ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತ ಹೇಳ್ಕೊಂಡು ಆ ಥರ ಆಗಿದೆ. SIT ವರದಿ ಕೊಡಬೇಕು ಅಂಥೇಳಿ ನಾವು ಕಳೆದ 3 ತಿಂಗಳಿನಿಂದ ಒತ್ತಾಯ ಮಾಡ್ತಿದ್ವಿ ರಾಜ್ಯ ಸರ್ಕಾರಕ್ಕೆ 3 ತಿಂಗಳ ಹಿಂದೆನೇ SIT ವರದಿ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಬಂತು. RTIನಲ್ಲಿ ಹಾಕಿದ್ರು ಕೂಡ ಕೊಡ್ತಾ ಇಲ್ಲ. 3 ತಿಂಗಳ ನಂತರ ಗೋಗರಿತಾ ಇದ್ವಿ. ನಾವೇ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಕದ ತಟ್ಟಬೇಕು ಅಂತ ನಾವೇ ಆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಮಾಡುವಂಥ ಕೆಲಸವನ್ನು ಈ ಚಿನ್ನಯ್ಯನ ಮುಖಾಂತರ, ಏನು ಡಿ ಗ್ಯಾಂಗ್ ಇದೆಯಲ್ಲ, ಧರ್ಮಸ್ಥಳದ ಡಿ ಗ್ಯಾಂಗ್, ಅವರು ಚಿನ್ನಯ್ಯನ ಮುಖಾಂತರ ಕಳೆದ ಒಂದು 6-7 ತಿಂಗಳ ನಂತರ ಅವನ್ನ ಸಾಕಿ ಸಲಹುತ್ತಾ ಇದ್ದಾರಲ್ಲ, ಅವ್ರದ್ದೇ ಲಾಜಲ್ಲಿ ಇಟ್ಕೊಂಡು, ಅವ್ರದ್ದೇ ತೋಟದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸಿ ಪಾಪ ಅವನಿಗೆ ಅವನ ಮುಖಾಂತರ ಏನು ಇದು ರಿಟ್ ಅರ್ಜಿ ಹಾಕಿಸಿ ವರದಿಯನ್ನು ಕೇಳಿದ್ದಾರೆ, SIT ವರದಿಯನ್ನು ಕೇಳಿದ್ದಾರೆ. SIT ವರದಿ ಬರೋ ಹಂಗೆ ಮಾಡಿದಾರಲ್ಲ, ಅವರಿಗೆ ನಾನು ದೊಡ್ಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾವು ಮಾಡಬೇಕಾಗಿರೋ ಕೆಲಸಗಳನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ತುಂಬ ಒಳ್ಳೆಯ ಕೆಲಸ. SIT ವರದಿ ಬರಲಿ. ಆನಂತರ ಇದರಲ್ಲಿ ದೊಡ್ಡದಾಗಿ ಹೇಳ್ತಾ ಇದ್ದಾರೆ 200 ಕೋಟಿ ಪ್ರಾಜೆಕ್ಟು. ಆಮೇಲೆ ಚಿತ್ರದುರ್ಗದಲ್ಲಿ ಇರೋ ಪಾಪ ರಮಾ ನಾಗರಾಜ್ ಮೇಡಮ್ ಅವರು ಅತ್ಯಂತ ಹಿರಿಯ ಸಾಮಾಜಿಕ ಮಹಿಳಾ ಹೋರಾಟಗಾರ್ತಿಯವರು. ಅವರು 200 ಕೋಟಿ ರೂಪಾಯಿ ಕೊಟ್ಟರಂತೆ. 200 ಕೋಟಿ ರೂಪಾಯಿನೋ ಅಥವಾ 200 ಹುಣಸೆ ಬೀಜನೋ, 200 ಹುಣಸೆ ಬೀಜನೂ ಕೂಡ ಕೊಡೋಕ್ಕಾಗಲ್ಲ ಅವ್ರಿಗೆ ಅಂತ. ಅಂದರೆ ಈ ಥರ ಬಂಡಲ್ಬಾಜಿ ಬಿಡಿಸಿದ್ದಾರೆ. ಇದಕ್ಕೆ ನಾವು ನ್ಯಾಯಾಲಯದ ಮುಖಾಂತರನೇ ಉತ್ತರ ಕೊಡ್ತೀವಿ. ಒಳ್ಳೇದಾಯ್ತು ಹಾಕಿದ್ದು. ಆನಂತರ ಈ TV ಚಾನಲ್ ಅವರು ಇಷ್ಟೊಂದು ಉತ್ಸಾಹದಿಂದ ವರದಿ ಮಾಡ್ತಾ ಇದ್ದಾರಲ್ಲ, ಮಸಾಲೆ ಗಿಸಾಲೆ ಎಲ್ಲ ಹಾಕಿ, ಸ್ವಲ್ಪ ಇದೇ ಉತ್ಸಾಹವನ್ನು ನಾಳೆ SIT ಅವರು ವರದಿ ಕೊಡ್ತಾರಲ್ಲ ಕೋರ್ಟಿಗೆ, ಆವಾಗಲೂ ಕೂಡ ಇದೇ ಉತ್ಸಾಹದಿಂದ SIT ವರದಿಯನ್ನು ತಾವು ಎಲ್ಲ TV ಚಾನಲ್ನವರು ವರದಿ ಮಾಡ್ತೀರಿ ಅಂತ ನಾನು ಆಶಿಸ್ತೇನೆ. ನಮಸ್ತೆ, ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ.